చేస్తాను పైకి ఇది కిందకి రా గుడియాలో చేస్తాడు కిందకి రా ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಮಾಡಿದಂತಹ ಗಣರಾಜ್ಯೋತ್ಸವ ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಕಡಿಮೆ ಮಾತಾಡ್ತಾ ಇದ್ದೀನಿ ಹೇಳಿ ಸಂಬಂಧ ಕೊಟ್ಟು ಮಾತಾಡುವಂಥ ನಮ್ಮ ಸಹಾಯಕ ಈಗ ಯಾರಾದರೂ ಒಬ್ಬರು ಮಾತಾಡೋರು ಇದೆಯಾ? ಅಶೋಕ್ ಅವರು ತಮ್ಮನ್ನು ಕೊಟ್ಟು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಗಣರಾಜ್ಯೋತ್ಸವದ ಕೇವಲ ರಾಷ್ಟ್ರೀಯ ಆಚರಣೆ ಅಲ್ಲ, ಇದು ನಮ್ಮ ಸಂವಿಧಾನದ ಜಾರಿಗೆ ಬಂದ ದಿನ, ಗೌರವ. ಭಾರತದ ಸಂವಿಧಾನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇದು. ನಮ್ಮದು ಸಂವಿಧಾನ 2 ವರ್ಷದ ಒಂದು ಸಂವಿಧಾನ ಇದನ್ನು ಮಾಡ್ಬೇಕಂದ್ರೆ 2 ವರ್ಷದ 11 ತಿಂಗಳು 12 ದಿನ ಬೇಕಾಯ್ತು ನಮಗೆ ಅವಾಗ. ಯಾಕಂದ್ರೆ ಅವಾಗ ಜಾಸ್ತಿ ಮಹಾತ್ಮ ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಅವರು ಇದನ್ನು ಮಾಡಿದ್ರು. ಆ ಹೊತ್ತಿನಾಗೆ 1950 ಜನವರಿ 26ರಂದು ತನ್ನದೇ ಆದ ಸಂವಿಧಾನವನ್ನು ಅಳವಡಿಸಿದರು. ಸ್ವಾತಂತ್ರ್ಯ ಜೊತೆಗೆ ಸ್ವಾಭಿಮಾನ, ಸಮಾನತೆ ಮತ್ತು ನ್ಯಾಯ ಎಂಬ ಇವುಗಳನ್ನು ರಾಷ್ಟ್ರ ಅಳವಡಿಸಿದರು. ಧರ್ಮ ಮತ್ತು ಜಾತಿ, ಭಾಷೆ, ಲಿಂಗ ಯಾವುದೇ ಇರಲಿಲ್ಲ. ಎಲ್ಲರಿಗೂ ಸಮಾನತೆ, ಗೌರವ ನೀಡುವ ಮಹಾಗ್ರಂಥ ನಮ್ಮ ಸಂವಿಧಾನ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನಾವು ಬಲಿಷ್ಠವಾದರೆ ಭಾರತ ಬಲಿಷ್ಠ ಹೋಗುತ್ತೆ. ನಾವು ನಾಗರಿಕರಾದ ದೇಶವು ಕಾನೂನನ್ನು ಕೇಳಿಸ್ತಾ ಇದೆಯಾ? ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಭವ್ಯ ಭಾರತದ 77ನೇ ಗಣರಾಜ್ಯೋತ್ಸವ ಶುಭಾಶಯವನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದಂಥ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಸೋಮಶೇಖರ್ ಸಾಹೇಬ್ರೆ, ನಮ್ಮ ಸಂಘದ ಕೇಂದ್ರ ಸಮಿತಿ ಅಧಿಕ ಕಾರ್ಯದರ್ಶಿಯಾದ ಎನ್ ಶಿವಕುಮಾರ್ ಅವರೇ, ಇಲ್ಲಿನ ಶಾಖಾಧಿಕಾರಿಗಳಾದ ನಾರಾಯಣ ಸ್ವಾಮಿ ಅವರೇ, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಮಾಪಕವರೇ, ಜಿವಿಗಳೇ, ಗೌರ್ಮೆಂಟ್ ನಾವು ಇವತ್ತು 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಈ ಭವ್ಯ ಭಾರತ 77ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಗಣರಾಜ್ಯೋತ್ಸವ ಅಂದರೆ ಏನು? ಗಣರಾಜ್ಯೋತ್ಸವ ಅಂದರೆ ಏನು ಅಂತ ಯಾರು ಸ್ವಲ್ಪ ಗಣ ಅಂದರೆ ಗೊತ್ತು, ಯಾರೇ ಗೊತ್ತಿರೋದು ಹೇಳ್ತೀರಾ? ಗಣರಾಜ್ಯೋತ್ಸವ ಅಂದರೆ ಏನು ಸರ್? ಗಣ ಅಂದರೆ ಗುಂಪು ಸರ್. ಅದೇ ಸರ್ದಾರ್ ವಲ್ಲಭ ಪಟೇಲ್ ಮಾಡಿದ್ದಾರೆ 547 ಸಂಸ್ಥೆ. ಓಕೆ, ಮತ್ತೆ ಯಾರಾದರೂ ಅವುಗಳ ಚಪ್ಪಮ್ಮ ನಾಳೆ ಹಿಂಗೆ ಬಡಿಸ್ಕೊಂಡು ಚಪ್ಪ ಗೊತ್ತಾಗಬೇಕು. ಗಣರಾಜ್ಯೋತ್ಸವ ಏನು? ಒಬ್ಬೊಬ್ಬರು ಹೇಳಿದ್ರು ಗುಂಪು, ರಾಜ್ಯಗಳ ಸಮೂಹ, ರಾಜ್ಯಗಳ ಗುಂಪು ಅಂತ ಹೇಳಿದ್ರು. ಇನ್ನೂ ಬೇರೆ ಗೊತ್ತಿರೋದು ಫ್ರ್ಯಾಂಕಾಗಿ ಹೇಳ್ಬೋದು. ಅದಕ್ಕೆ ಗಣರಾಜ್ಯೋತ್ಸವ ಅಂದರೆ ಸುಮಾರು ನಮ್ಮ ಭಾರತದಲ್ಲಿ 80% ಜನಕ್ಕೆ ಗೊತ್ತೇ ಇಲ್ಲ. ನಿಜ ಇದು. ಎಕ್ಸಾಂಪಲ್ ನಾವು ಇಷ್ಟು ಜನ ಇದ್ದೀವಿ. ಗಣರಾಜ್ಯೋತ್ಸವ ಅಂದರೆ ಏನು? ಅಷ್ಟೇ ಅಲ್ಲ ಆನ್ಸರ್ಸ್. ಎಲ್ಲರನ್ನೂ ಅದೇ ಅಂದ್ಕೊಳ್ಳೋದು. ಗಣ ರಾಜ್ಯೋತ್ಸವ ರಾಜ್ಯಗಳ ಸಮೂಹ ಅವನ್ನು ಒಟ್ಟುಗೂಡಿಸಿ ಮಾಡ್ತಕ್ಕಂಥದ್ದು ಗಣರಾಜ್ಯೋತ್ಸವ ಅಂತ ಹೇಳ್ತಾರೆ. ತಪ್ಪು ಅಲ್ಲ. ಗಣ ಅಂದರೆ ಏನು? ಇಂಗ್ಲೀಷಲ್ಲಿ ಏನಂತಾರೆ? ರಿಪಬ್ಲಿಕ್ ಡೇ. ರಿಪಬ್ಲಿಕ್ ಅಂದರೆ ನಮ್ಮ ಸಾಹೇಬರು ಹೇಳಿದ್ರು ಏನಂತ? ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಪ್ರಭುಗಳಾಗಿ ಆಳ್ವಿಕೆ ಮಾಡೋಂಥದ್ದು ಪ್ರಜಾಪ್ರಭುತ್ವ. ಫಾರ್ ದಿ ಪೀಪಲ್, ಬೈ ದಿ ಪೀಪಲ್, ಟು ದಿ ಪೀಪಲ್. ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಹೇಗೆ, ಯಾವ ರೀತಿ ಪ್ರಜಾಪ್ರಭುತ್ವ ಬಂತು, ಯಾವ ರೀತಿ ನಮ್ಮ ಭಾರತದಲ್ಲಿ ಸ್ಥಾಪನೆ ಮಾಡಿದ್ವಿ
ಏನು ಪರಕೀಯರು ಸುಮಾರು 200 ವರ್ಷಗಳ ಕಾಲ ನಮ್ಮನ್ನು ಏನು ಆಳ್ತಾ ಇದ್ರು, ಅವರ ದಾಸ್ಯದಲ್ಲಿ ನಾವೇನು ಬದುಕ್ತಾ ಇದ್ವಿ. ನಮ್ಮಲ್ಲಿ ವೈಷಮ್ಯಗಳನ್ನು ಮೂಡಿಸಿ ನಮ್ಮನ್ನು ನಾವು ಕಚ್ಚಾಡುವಂತೆ ಮಾಡಿ ಇಡೀ ಭಾರತವನ್ನು ತಮ್ಮ ಕಪ್ಪಿ ಮುಷ್ಟಿಯಲ್ಲಿ ಹಿಡ್ಕೊಂಡು ಸುಮಾರು 200 ವರ್ಷಗಳ ಕಾಲ ತಮ್ಮ ದಬ್ಬಾಳಿಕೆ ದೌರ್ಜನ್ಯದಿಂದ ಈ ಒಂದು ದೇಶವನ್ನು ಆಳಿ ಇಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಇಂಗ್ಲೆಂಡ್ಗೆ ಕೊಂಡೊಯ್ದರು. ಆ ವಿಷಯ ತಮಗೆಲ್ಲ ಗೊತ್ತೇ ಇದೆ. ತದನಂತರ ಹಲವಾರು ಮಹನೀಯರು ಭಾರತದಲ್ಲಿ ಈ ಒಂದು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಕಿಟ್ಟು ತ್ಯಾಗ ಬಲಿದಾನಗಳನ್ನು ಮಾಡಿ ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಬೇಕು, ನಾವು ಸ್ವತಂತ್ರವಾಗಿ ಬಾಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಲವಾರು ರಾಜರುಗಳು ಮಹನೀಯರುಗಳು ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು ಸುಮಾರು ವರ್ಷಗಳ ಕಾಲ. ಅದೇ ರೀತಿ ತದನಂತರ 1929 ಡಿಸೆಂಬರು 31ರಲ್ಲಿ ನಮ್ಮ ನೆಹರೂರವರ ಒಂದು ಸಾರಥ್ಯದಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಸ್ವರಾಜ್ಯ ಘೋಷಣೆಯನ್ನು ಸಂಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಮಾಡ್ತಾರೆ. ಭಾರತಕ್ಕೊಂದು ಜೆಂಡಾವನ್ನು ಆವಿಷ್ಕಾರ ಮಾಡ್ತಾರೆ. 1900 ತಮಗೆಲ್ಲ ಗೊತ್ತೇ, 1947 ಆಗಸ್ಟ್ 15 ಆಗಸ್ಟ್ 15 12ನೇ ತಾರೀಕು ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಬಂತು, ಪರಕೀಯರು ಕೊಟ್ಟರು. ಆದರೆ ಹಿಂದೆಯೇ ಈ ಒಂದು ಸ್ವಾತಂತ್ರ್ಯ ಕೊಟ್ಟು ಈ ದೇಶವನ್ನು ಸ್ವತಂತ್ರವಾಗಿ ಆಳಬೇಕಂದ್ರೆ ಇದಕ್ಕೊಂದು ಸಂವಿಧಾನ ಬೇಕಾಗಿತ್ತು. ನಾವು ಸ್ವತಂತ್ರ ಪಡೆದಾಗ ಏನು ಆಂಗ್ಲರು ಏನು ಸಂವಿಧಾನವನ್ನು ಬರೆದಿದ್ರು, ಯಾವ ರೀತಿ ಈ ದೇಶ ಮುನ್ನಡೆಯಬೇಕು ಅಂತ ಅದರ ಅಡಿಯಲ್ಲೇ ನಾವು ನಡೀತಾ ಇದ್ವಿ. ಇದಕ್ಕೊಂದು ಕಟ್ಟುಮಸ್ತಾದ ಗಟ್ಟಿಮುಟ್ಟಾದ ಒಂದು ಸಂವಿಧಾನ ಬೇಕು. ಇದನ್ನು ಯಾಕಂದರೆ ನಮ್ಮ ಭಾರತ ವೈವಿಧ್ಯಮಯವಾದಂಥ ದೇಶ, ಇದರಲ್ಲಿ ಹಲವಾರು ಜಾತಿ ಧರ್ಮ ಎಲ್ಲನೂ ಕೂಡಿದ್ದೀವಿ. ಅದಕ್ಕೆಲ್ಲ ಒಪ್ಪುವಂತೆ ಬರೀಬೇಕಂದ್ರೆ ತುಂಬ ಕಾಲಾವಕಾಶ ಬೇಕಾಗ್ತದೆ. ಅದಕ್ಕೆ ಒಂದು ಒಳ್ಳೆ ನಾಲೆಡ್ಜ್ ಇರುವಂಥ ಒಂದು ವ್ಯಕ್ತಿ ಬೇಕಾಗ್ತದೆ, ಒಂದು ಸಮೂಹ ಬೇಕಾಗ್ತದೆ ಅದು ರಚನೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಕರಡು ಸಮಿತಿ ಅಧ್ಯಕ್ಷರಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇದು ಮಾಡಿ ಅದರಲ್ಲಿ ಒಂದು 8-9 ಜನ ಇದು ಮಾಡ್ತಾರೆ, ಏನು ಸದಸ್ಯರಾಗಿ ನೇಮಕ ಮಾಡ್ತಾರೆ. ಮತ್ತು ಅದನ್ನು ಅನುಮೋದನೆ ಮಾಡಲಿಕ್ಕೆ ಲಕ್ಷಕ್ಕೊಬ್ಬರಂತೆ ಆ ಒಂದು ಕಾಲದಲ್ಲಿ 390 ಜನ ಏನೋ ಸದಸ್ಯರನ್ನ ಮಾಡ್ತಾರೆ. ಬರ್ತಾ 280 ಜನ ತಿಳಿಯುತ್ತಾರೆ ಸದಸ್ಯ ದಿನ. ಈ ರಚನಾ ಸಮಿತಿಯಲ್ಲಿ 9-8 ಜನ ಇದ್ದವರು ಇಬ್ಬರು ಆಗ್ತಾರೆ. ಅದೇ ರೀತಿ ಸುಮಾರು ನಮ್ಮ ಅಶೋಕ್ 2 ವರ್ಷ ಎಷ್ಟಿಲ್ಲಪ್ಪ 2 ವರ್ಷ 11 ತಿಂಗಳು 17 ದಿನ ಒಂದು ಸಂವಿಧಾನ ರಚನೆ ಮಾಡಲಿಕ್ಕೆ ನಮ್ಮ ಅಂಬೇಡ್ಕರ್ ಅವರಿಗೆ ಒಂದು ತಿಳಿಸ್ತದೆ. ಇದನ್ನು ಫಸ್ಟು ನಮ್ಮ ಅಮೇರಿಕದಿಂದ ಸುಮಾರು ಒಂದು 60% ನಾವು ಡೌನ್ಲೋಡ್ ಮಾಡ್ಕೊಳ್ತೀವಿ. ಅವರ ಒಂದು ಪ್ರಜಾಪ್ರಭುತ್ವ ಚೆನ್ನಾಗಿದೆ, ಅದರ ಒಂದು ವಿಚಾರಗಳು ಒಂದು 60% ಆಗುತ್ತೆ. ಮಿಕ್ಕಿದೆಲ್ಲನೂ ಜರ್ಮನಿ ಜಪಾನ್ ಎಲ್ಲ ಬೇರೆ ಬೇರೆ ದೇಶಗಳಿಂದ ಒಳ್ಳೆ ವಿಷಯಗಳನ್ನು ಆಯ್ದು ಒಂದು ಸಂವಿಧಾನವನ್ನು ರಚನೆ ಮಾಡಿ 1949 ಜನವರಿ 26ರಂದು ಒಂದು ನಮ್ಮ ಸಂಸತ್ ಅಧಿವೇಶನದಲ್ಲಿ ಅಂಗೀಕಾರ ಮಾಡ್ತಾರೆ. ಆದರೆ ಜಾರಿಗೆ ತರೋದು ಅಳವಡಿಸ್ಕೊಳ್ಳೋದಿಲ್ಲ, ನಾವು ಅದನ್ನು ಅಂಗೀಕಾರ ಮಾಡ್ತಾರೆ. ಕರೆಕ್ಟು, ಇದು ಈ ಸಂವಿಧಾನ ನಮಗೆ ಈ ದೇಶಕ್ಕೆ ಅತ್ಯವಶ್ಯಕ, ಕರೆಕ್ಟ್ ಆಗಿದೆ, ಇದು ನಾವು ಅಂಗೀಕಾರ ಮಾಡ್ತಾಯಿದ್ದೀವಿ, ಇದನ್ನು ನಾವು ಅಳವಡಿಸ್ಕೊಳ್ತೀವಿ ಅಂತ ಸಂಸತ್ ಅಧಿವೇಶನದಲ್ಲಿ ಅಂಗೀಕಾರ ಮಾಡ್ತಾರೆ. ಜನವರಿ 26, 1950 ಅದನ್ನು ಅಳವಡಿಸ್ಕೊತೀವಿ ನಾವು. ಏನೋ ಸಂವಿಧಾನ ಅಳವಡಿಸ್ಕೊಳ್ಳುವಂಥ ದಿನಾನೇ ಅದನ್ನು ಗಣರಾಜ್ಯೋತ್ಸವ ಅನ್ನೋದು. ಆ ಗಣರಾಜ್ಯೋತ್ಸವ ಅಂತ ಇಟ್ಬಿಟ್ಟು ಅದೇನು ಯಾರಿಗೂ ಅರ್ಥ ಆಗ್ತಿರೋ ಮಾಡಾಕಿದೆ. ಆ್ಯಕ್ಚುಲಿ ನಾವು ನವಂಬರ್ 26 ಸಂವಿಧಾನ ದಿನಾಚರಣೆ ಅದು ಮಾಡ್ತೀವಿ. ಆ್ಯಕ್ಚುಲಿ ಇದನ್ನು ಮಾಡಬೇಕು ನಾವು. ಗಣರಾಜ್ಯೋತ್ಸವ ಸಂವಿಧಾನವನ್ನು ನಾವು ಅಳವಡಿಸ್ತೀವಿ. ಭಾರತಕ್ಕೆ ನಮಗೆ ನಾವೇ ಸಮರ್ಪಿಸಿಕೊಂಡಂಥ ದಿನ. ಈಗ ಎಲ್ಲ ಧರ್ಮೀಯರಿಗೂ ಮಹಾಭಾರತ, ಪುರಾಣ, ಬೈಬಿಲ್ಲು ಎಲ್ಲ ಇದ್ದಾವೆ. ಎಲ್ಲ ಧರ್ಮಗಳಿಗೂ ಒಂದೊಂದು ಗ್ರಂಥ ಇದೆ. ಸರ್ವ ಧರ್ಮಗಳಿಗೂ ಒಂದು
ಅದ್ಭುತವಾದಂಥ ಒಂದು ಗ್ರಂಥ ಅಂದರೆ ನಮ್ಮ ಸಂವಿಧಾನ. ಅದರಡಿಯಲ್ಲೇ ನಾವು ಇವತ್ತು ಬದುಕ್ತಾ ಇರೋದು. ಯಾವುದೇ ಧರ್ಮದ ಗ್ರಂಥಗಳು ಅವರವರ ಯಾವ್ಯಾವ ರೀತಿ ಅವನು ಪೂಜೆ ಪುರಸ್ಕಾರಗಳು ಮಾಡಬೇಕು, ಅವನು ಯಾವ ರೀತಿ ನಡೀಬೇಕು ಅನ್ನೋದು ಹೇಳ್ಕೊಡ್ತಾರೆ. ಒಂದು ದೇಶದಲ್ಲಿ ಸರ್ವಧರ್ಮೀಯರು ಯಾವ ರೀತಿ ನಾವು ಬಾಳಬೇಕು ಅನ್ನೋದು ತಿಳಿಸ್ಕೊಡುವಂಥದ್ದು ನಮ್ಮ ಸಂವಿಧಾನ. ಅದರಿಂದ ಇವತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆ ಆ್ಯಕ್ಚುಲಿ ಇದು ಗಣರಾಜ್ಯೋತ್ಸವ ಅಂತ ಇದು ಮಾಡಿದ್ದಾರೆ. ಯಾಕಂದರೆ ಗಣರಾಜ್ಯೋತ್ಸವ ಅನ್ನೋದು ಅರ್ಥ ಆಗಲಿ ಅಂತ ನಾನು ಹೇಳಿದೆ. ಮತ್ತೊಮ್ಮೆ ತಮಗೆಲ್ಲರಿಗೂ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ನನಗೆ ಒಂದು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಸಾದ ಕೆ.ಆರ್. ಸೋಮಶೇಖರ್ ಸರ್ ಅವ್ರಿಗೂ, ಸುಕುಮಾರ್ ಅವ್ರಿಗೂ ಮತ್ತು ತಮಗೆಲ್ಲರಿಗೂ ಸಹ ಹೊಲಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.